ಈಗ ಕರ್ನಾಟಕ ಗೌರ್ಮೆಂಟ್ ಪಾಲಿಟೆಕ್ನಿಕ್, ಕರ್ನಾಟಕ ಸರಕಾರಿ ಪಾಲಿಟೆಕ್ನಿಕ್ ಇದು ಸ್ಟಾರ್ಟ್ ಆದದ್ದು 1946ರಲ್ಲಿ. ಆವಾಗ 3 ಕೋರ್ಸ್ ಇತ್ತು, ಆಟೋಮೊಬೈಲ್, ಸಿವಿಲ್, ಮೆಕ್ಯಾನಿಕಲ್ ಅಂತೇಳಿ. ಆನಂತರ ಈಗ ನಂತರದ ದಿನಗಳಲ್ಲಿ ಅವುಗಳು ಇದಾಗಿ 8 ಕೋರ್ಸ್ಗಳಿದೆ. ಈಗ ಆಟೋಮೊಬೈಲ್, ಕೆಮಿಕಲ್, ಸಿವಿಲ್, ಕಂಪ್ಯೂಟರ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಪಾಲಿಮರ್ ಅಂತೇಳಿ 8 ಕೋರ್ಸ್. ಅದರಲ್ಲಿ ಕೆಮಿಕಲ್ ಕೋರ್ಸ್ ಇರುವುದು ಕೇವಲ 2 ಜಾಗದಲ್ಲಿ ಮಾತ್ರ, ಒಂದು ಬ್ಯಾಂಗ್ಳೂರ್ ಮತ್ತೊಂದು ಮಂಗಳೂರಲ್ಲಿ. ಅದರಲ್ಲೂ ಪಾಲಿಮರ್ ಎಂಬ ಕೋರ್ಸ್ ಇರುವುದು ಕೇವಲ ಮಂಗಳೂರಿನಲ್ಲಿ ಮಾತ್ರ, ಅಂದ್ರೆ KPTಯಲ್ಲಿ ಮಾತ್ರ. ಇದು 1946ರಲ್ಲಿ ಸ್ಟಾರ್ಟ್ ಆದ ನಂತರ ಈಗ 2026 ಅಂದ್ರೆ ಆಲ್ಮೋಸ್ಟ್ 80 ವರ್ಷಗಳಂತ ಹೇಳ್ಬಹುದು, 88 ದಶಕಗಳಾಗಿದೆ. ಈಗ ಆನಂತರದ ದಿನಗಳಲ್ಲಿ ಹಲವಾರು ಬದಲಾವಣೆಗಳಾಗಿ ಈಗ 2025ರಲ್ಲಿ ಸ್ವಾಯತ್ತತೆಯನ್ನು ಪಡೆದ, ಅಂದ್ರೆ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ AICTE ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳ್ತೇವೆ, ಅದರಿಂದ ಸ್ವಾಯತ್ತತೆಯನ್ನು ಪಡೆದ, ಅಂದ್ರೆ ಅಟೋನಮಸ್ ಅಂತ ಹೇಳ್ತೇವೆ, ಅದನ್ನು ಪಡೆದಂತ ಮೊದಲ ಸಂಸ್ಥೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈಗ ಒಂದು ಪ್ರಶ್ನೆ ಬರ್ತದೆ, ಇದರಿಂದ ಏನು ಲಾಭ ಏನಂತೇಳಿ. ಈಗ ಇದರಿಂದ ಈಗ ನಾರ್ಮಲಿ ಇದು ಸ್ಕಿಲ್ ಡೆವಲಪ್ಮೆಂಟ್ಗೆ ಜಾಸ್ತಿ ಉತ್ತೇಜನ ಕೊಡುವಂತ ಒಂದು ಸಂಸ್ಥೆ. ಈಗ ಅವರು ಮಕ್ಕಳು ಇಲ್ಲಿ ಕಲ್ತದ್ದನ್ನು ಅವರು ಕಂಪನಿಗಳಲ್ಲಿ ಅಥವಾ ಸ್ವಉದ್ಯೋಗ ಅದರಲ್ಲಿ ತೊಡಗಿಸ್ಕೊಳ್ಬೇಕಾಗುತ್ತೆ. ಆಗ ಅವರಿಗೆ ಇತ್ತೀಚಿನ ಬದಲಾವಣೆಗಳು, ಈಗ ಗೊತ್ತಿರಬಹುದು ಟೆಕ್ನಾಲಜಿ ಅಥವಾ ನಮ್ಮ ತಾಂತ್ರಿಕತೆಯಲ್ಲಿ ತುಂಬಾ ಬದಲಾವಣೆ ಆಗ್ತದೆ. ಆ ಬದಲಾವಣೆಗಳನ್ನು ನಮ್ಮ ಪಾಠ ಪ್ರವಚನಗಳಲ್ಲಿ ಇಮಿಡಿಯೇಟ್ ಆಗಿ ಕೂಡಲೇ ಇಳಿಸಿ ಹೊರಗೆ, ಅಂದ್ರೆ ನಮ್ಮ ಮಕ್ಕಳು ಕಲಿತು ಹೊರಗೆ ಹೋಗುವಾಗ ಯಾವುದರಲ್ಲಿ ತೊಡಗಿಸ್ಕೊಳ್ಬೇಕು ಅದನ್ನೇ ಇಲ್ಲಿ ಸಹ ಕೊಟ್ರೆ ಅವರಿಗೆ ಬೇಗ ತಮ್ಮ ಸಮಾಜದಲ್ಲಿ ಅಥವಾ ಒಂದು ತಾಂತ್ರಿಕ ಕ್ಷೇತ್ರದಲ್ಲಿ ತಮ್ಮ ಉನ್ನತಿಯನ್ನು ಸಾಧಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ನಮ್ದೇ ಆದಂತ ಸಿಲೆಬಸ್, ಈಗ ಸಿಲೆಬಸ್ ನಲ್ಲಿ ಸಹ ಹೇಳ್ಬೋದು, ನಾವೀಗ ಒಂದು ಪಾಠ ಪ್ರವಚನಗಳು ಅದನ್ನು ನಡೆಸುವಾಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ದು ಈಗ ಕಂಪನಿಯಲ್ಲಿ ಇದ್ದವರೇ ಅದರಲ್ಲಿ ಇರ್ತಾರೆ. ಈಗ MRPL ನ MD ಇರ್ಬಹುದು, ಇನ್ಫೋಸಿಸ್ ನ ಸ್ಟಾಫ್ ಇರ್ಬಹುದು, ಅಥವಾ MRPL ಅಥವಾ ಯಾವುದೇ ಕಂಪನಿ ಅವರೇ ಇರ್ತಾರೆ. ಈಗ ಅವರು ಯಾವುದನ್ನು ಬೇಕು ಅದನ್ನೇ ಇಲ್ಲಿ ಸಿಲೆಬಸ್ ಅಲ್ಲಿ ಇಡ್ಲಿಕ್ಕೆ ಹೇಳ್ತಾರೆ. ಹಾಗಾಗಿ ಅದು ಮಕ್ಕಳಿಗೆ ತುಂಬಾ ಉಪಕಾರ ಆಗುತ್ತೆ ಆ ರೀತಿ. ಸೊ ಇಂಥ ಎಲ್ಲ ವ್ಯವಸ್ಥೆ ಬಂದುದರಿಂದ ನಮ್ಮ ಮಕ್ಕಳ ಪ್ರೊಡಕ್ಟಿವಿಟಿ ಅಂತ ಹೇಳ್ಬೋದು, ಅವರ ಹೋಗುವಂತ ಜ್ಞಾನ ತುಂಬಾ ವೃದ್ಧಿಯಾಗಿ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಸಿಗುತ್ತೆ. ಇಷ್ಟು ವಿಷಯಗಳು ಆಟೋನಮಸ್ ಇಂದ ಆದದ್ದು. ಹಾಗಾಗಿ ಇದೊಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಯೋಜನೆಗಳಲ್ಲಿ ನಾವು ಬರ್ತಾ ಇದ್ದೇವೆ. ಇಲ್ಲಿ ಒಂದು ವಿಶೇಷತೆ ಆಗ್ಬೇಕಂತೇಳಿ ಆ ರೀತಿ ನಡ್ಕೊಂಡಿದೆ. ಈಗ ಆಟೋನಮಸ್ ಸಿಲೆಬಸ್ ಚೇಂಜ್ ಆಯಿತು. ಸಿಲೆಬಸ್ ಈಗ ಮಾಡಬೇಕಾದ್ರೆ ಅದು ಕಂಪನಿಯವರ, ಹೌದು, ನಮ್ಮ ಈಗ ಬೋರ್ಡ್ ಆಫ್ ಕಮಿಟಿ, ಸಿಲೆಬಸ್ ಕಮಿಟಿ ಅಂತ ಹೇಳ್ತೇವೆ, BOS ಅಂತೇಳಿ. ಅದರಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಹೇಳಿದ್ರೆ, ಆ ಕಂಪನಿಗಳ, ಇಲ್ಲಿ ನಾವು ಯಾವುದೆಲ್ಲ ಕೋರ್ಸಸ್ ಇದೆ ಅದಕ್ಕೆ ಸಂಬಂಧಪಟ್ಟ ಕಂಪನಿಗಳಲ್ಲಿ ತುಂಬಾ ಒಂದು ಹಲವಾರು ವರ್ಷದಿಂದ ಇದ್ದಂತ ಅದೇ ವ್ಯಕ್ತಿಗಳಿರ್ತಾರೆ. ಆಮೇಲೆ ಇನ್ನೊಂದು ಓಲ್ಡ್ ಸ್ಟೂಡೆಂಟ್ ಅಂತ ಹೇಳ್ತೇವೆ, ಅಂದ್ರೆ ಇಲ್ಲಿಂದ ಕಲಿತು ಹೋಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಹೆಸರು ಅವರು ಸಹ ಇರ್ತಾರೆ. ಈಗ ಅವರಿಗೆ ಗೊತ್ತಿರ್ತದೆ ಅವರು ಇಲ್ಲಿ ಕಲಿಯುವಾಗ ಏನು ಮಿಸ್ ಮಾಡಿಕೊಂಡಿದ್ದಾರೆ ಅಥವಾ ಏನು ಇದಾಗಿದೆ, ಅದು ಅವರಿಗೆ ಯಾವ ರೀತಿ ಅಂತ ವಿಷಯಗಳನ್ನು ಈಗ ಕೊಟ್ರೆ ತುಂಬಾ ಒಳ್ಳೇದಂತ. ಹಾಗಾಗಿ ಅವರು ಏನ್ ಹೇಳ್ತಾರೆ ಅದೇ ಸಿಲೆಬಸ್ ಇಲ್ಲಿ ಆಗ್ತದೆ. ಹಾಗಾಗಿ ಅದು ಇತ್ತೀಚಿನ ಸಿಲೆಬಸ್ಗಳಿರ್ತದೆ, ಅಲ್ಲಿ ಏನು ಬೇಕು ಕಂಪನಿಗೆ ಅದೇ ವಿಷಯವನ್ನು ಇಲ್ಲಿ ಕಲಿಸ್ತೇವೆ. ಇದರಿಂದ ಮಕ್ಕಳು ಬೇಗ ಒಂದು ಕಂಪನಿಗೆ ಕೆಲಸ ಸಿಗ್ಲಿಕ್ಕೆ ತುಂಬಾ ಇದಾಗ್ತದೆ. ಕೆಲಸ ಮಾತ್ರ ಸಿಗುದಲ್ಲ, ಅವರದೇ ಓನ್ ಇದು ಮಾಡ್ಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ. ಆಟೋನಮಸ್ ಬರ್ಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಈಗ ಕೇವಲ ಎಂತ ಹೇಳ್ತಾರೆ, ಥಿಯರಿಟಿಕಲ್ ನಾಲೆಜ್ ಮಾತ್ರ ಅಲ್ಲ, ಪ್ರಾಕ್ಟಿಕಲ್ ಆಗಿ ಗೊತ್ತಿರ್ಬೇಕಂತ ಹೇಳಿದ್ರೆ. ಹಾಗಾಗಿ ಈಗ ನಮ್ಮ ದೇಶ ಇರ್ಬೋದು, ಹೊರಗಿನ ದೇಶದಲ್ಲಿ ಈಗ ನೋಡಿರ್ಬೋದು, ಚೈನಾ, ಜಪಾನ್ ಎಲ್ಲ ನೋಡಿದ್ರೆ ಅಲ್ಲಿ ಥಿಯರಿಟಿಕಲ್ ನಾಲೆಜ್ ಜಾಸ್ತಿ, ಪ್ರಾಡಕ್ಟಿಗೆ ಜಾಸ್ತಿ ಉತ್ತೇಜನ. ಹಾಗಾಗಿ ಆ ಪ್ರಾಡಕ್ಟ್ ಅನ್ನು ಮಾಡುವುದು, ಪ್ರಾಕ್ಟಿಕಲ್ ಆಗಿ ನಾಲೆಜ್ ಸಿಗ್ಬೇಕಾದ್ರೆ ಈಗ ನಮ್ಮ ದೇಶದಲ್ಲಿ ಸಹ ಸ್ಕಿಲ್ಗೆ ಜಾಸ್ತಿ ಡೆವಲಪ್ಮೆಂಟ್ ಕೊಡ್ಬೇಕಂತೇಳಿ ಬಂತು. ಅದಕ್ಕೆ ಮುಂಚೆ ಆಟೋನಮಸ್ ಸಿಗ್ತಿದ್ದದ್ದು ಇಂಜಿನಿಯರಿಂಗ್ ಕಾಲೇಜಸ್ಗೆ ಮಾತ್ರ. ಈಗ ಆಟೋನಮಸ್ ಎಂಬುದು ಪಾಲಿಟೆಕ್ನಿಕ್ ಸಹ ಕೊಡ್ಬೇಕಂತೇಳಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅವರು ಡಿಸೈಡ್ ಮಾಡಿದ್ರು. ಹಾಗಾಗಿ ಅವರು ಅದಕ್ಕೆ ಬೇಕಾದಂತ ಮಾನದಂಡಗಳನ್ನೆಲ್ಲ ಮಾಡಿದ ನಂತರ ಅದಕ್ಕೆ ಬೇಕಾದಂತ ಒಂದು ಕಮಿಟಿ ಬಂದು ನೋಡುವಾಗ ನಮ್ಗೆ ಕೊಡ್ಬಹುದು, ನಮ್ಗೆ ಅಂತ ಒಂದು ವ್ಯವಸ್ಥೆ ಇದೆ ಅಂತೇಳಿ ಗೊತ್ತಾಯ್ತು. ಅದಕ್ಕಾಗಿ ನಮ್ಮನ್ನು ಸಿಲೆಕ್ಟ್ ಅಂದ್ರೆ ನಾವು ಅಪ್ಲೈ ಮಾಡಿದ್ದು ನಾವೇ ಮೊದಲು. ಇದು ಅಂದ್ರೆ ನಮ್ಗೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿಕೊಂಡು ನಾವೇ ಮುಂದುವರಿದು ನಾವೇ ಹೋಗಿ ನಾವು ಅದನ್ನು ಪಡೆದದ್ದು. ಅವರವರು
ಕೊಟ್ರು, ಅಂದ್ರೆ ಇವರಿಗೆ ಮಾನದಂಡ ಇದೆ ಅಂತೇಳಿ. ಸೊ ಇದೊಂದು ವಿಶೇಷ ಸ್ಟಾರ್ಟ್ ಆದದ್ದು 2023ರಲ್ಲಿ. ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅವರು ಇದನ್ನೊಂದು ನಿರ್ಧಾರ ಮಾಡಿತ್ತು. ಅಂದ್ರೆ ನಮ್ಮ ಸರ್ಕಾರ, ಇಂಡಿಯನ್ ಗವರ್ಮೆಂಟ್ ಎಲ್ಲ ಸೇರಿ ನಿರ್ಧಾರ ಮಾಡಿ ಈ ಒಂದು ಇದನ್ನು ಅವಕಾಶವನ್ನು ಮಾಡಿಕೊಟ್ರು. ಅದಕ್ಕೆ ನಾವು ಅಪ್ಲೈ ಮಾಡಿ ಪಡೆದದ್ದು. ಈಗ ಇದು ಈಗ ಹೊಸ ಹೊಸ ಟೆಕ್ನಾಲಜಿಯ ಪರಿಚಯ ಆಗ್ತದೆ, ಅಂದ್ರೆ ಪ್ರತಿ ವರ್ಷ ಕೂಡ ಅದು ಚೇಂಜ್ ಆಗ್ತದೆ. ಹೌದು, ನಮ್ಮ ಈಗ ಸಿಲೆಬಸ್ ಹೇಗಂತ ಈಗ ನೋಡಿರ್ಬೋದು ನೀವು ಇಂಜಿನಿಯರಿಂಗ್ ನಲ್ಲಿ ನೋಡುವುದಾದ್ರೆ. ಈಗ ನಾನು ಹೇಳ್ತೇನೆ, ನಾನೀಗ ಒಂದು 30-40 ವರ್ಷದ ಹಿಂದೆ ಕಲಿತ ಪಾಠನೇ ಬೇರೆ, ಈಗ ಇರುವ ಪಾಠನೇ ಬೇರೆ, ನಾಳೆ ಬರುವ ಪಾಠನೇ ಬೇರೆ. ಈಗ ಮುಂಚೆ ಸಿ ಪ್ರೋಗ್ರಾಮ್ ಅಂತ ಹೇಳಿ, ಈಗ ಪೈಥಾನ್ ಅಂತ ಹೇಳ್ತೇವೆ. ಹಾಗಾಗಿ ಹೊಸ ಹೊಸ ವಿಷಯಗಳು ಬರ್ತದೆ. ನಾವು 5 ವರ್ಷದ ಹಿಂದಿನ ಪಾಠವನ್ನು ಕಲಿತು ಅವರು ಹೊರಗೆ ಹೋಗುವಾಗ ಆ ಪಾಠನೇ ಇರುವುದಿಲ್ಲ. ಅದರ ಬದಲು ಪ್ರತಿ ವರ್ಷ ಸಿಲೆಬಸ್ ಚೇಂಜ್, ಈಗ ಕಂಪನಿ ಏನು ಈಗ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ, ಅದರಲ್ಲಿ ಹೊಸ ವಿಷಯ ಬಂದದನ್ನು ಇವರು ಅದಕ್ಕೆ ಬೇಕಾದಂತ ವಿಷಯವನ್ನು ಕಲಿತು ಅಲ್ಲಿಗೆ ಹೋದ್ರೆ ಪುನಃ ಅಲ್ಲಿ ಅವರು ಅಬ್ಸಲ್ಯೂಟ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದೋ ಕಲಿತು ಯಾವುದೇ ಹೋಗೋದಕ್ಕಿಂತ ಅವರು ಅಪ್ ಟು ಡೇಟ್ ಆಗಿರ್ತಾರೆ. ಇದು ತುಂಬಾ ಒಳ್ಳೆ ವಿಷಯ. ಪ್ರತಿ ವರ್ಷವೂ ಸಿಲೆಬಸ್ ಚೇಂಜ್ ಮಾಡ್ಬೋದು ನಾವು ಬೇಕಾದ್ರೆ. ಕಂಪನಿಗೆ ಅಥವಾ ಈಗಿನ ಕಾಲಘಟ್ಟದಲ್ಲಿ ಏನು ಬೇಕು ಅದನ್ನು ಕೊಡ್ಬೋದು.